ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೈಟು ಡಬಲ್ ಪೆಟಲ್ ಇಲ್ಲ, ಖಾಲಿಯಾಗಿದೆ ಅಂತ ನಾನು ಹೇಳ್ತಾನೆ ಇದ್ದೀನಿ, ಮತ್ತೆ ನೀವು ಅದನ್ನೇ ಕೇಳ್ತಿದ್ದೀರಾ. ಅಂದರೆ ಸದ್ಯಕ್ಕೆ ಇಲ್ಲ, ಅದು ವೈಟು ಡಬಲ್ ಪೆಟಲು. ಅಂದರೆ ಗಿಡಗಳಿದೆ, ಅದರಲ್ಲಿ ಇನ್ನೂ ಹೂವು ಆಗಿಲ್ಲ. ಹೂವು ಹಾಕ್ದಲ್ಲೇ ನಾನು ಯಾರಿಗೂ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತ ಹೇಳ್ತೀನಿ ಅಂದರೆ, ಆಮೇಲೆ ನೀವು ನಾಳೆ ದಿವಸ ನನ್ನ ಬೈಕೋಬಾರ್ದಲ್ವಾ. ವೈಟ್ ಅಂತ ಕೊಟ್ಟರು, ಬೇರೆ ಯಾವುದೋ ಹೂ ಬಿಟ್ಟಿದೆ ಅಂತ ನಿಮಗೂ ಬೇಜಾರಾಗಬಾರ್ದಲ್ಲ. ಅದಕ್ಕೋಸ್ಕರ ನಾನು ಅದರಲ್ಲಿ ಹೂ ಬಿಡೋವರೆಗೂ ಅದನ್ನು ವಿಡಿಯೋ ಹಾಕೋದಿಲ್ಲ. ನನ್ನ ವ್ಯೂವರ್ಸ್ಗಳಿಗೆ ಒಳ್ಳೊಳ್ಳೆ ಕಲೆಕ್ಷನ್ನ ಕೊಡಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ಹಾಗಾಗಿ ನಾನು ಕಲ್ಲರ್ಗಳನ್ನ ಹುಡುಕಿ ತರ್ತಿದ್ದೀನಿ. ನೋಡಿ, ಈ ಕಲ್ಲರು ಇದೆ. ಸದ್ಯಕ್ಕೆ ವಿಡಿಯೋ ಹಾಕಲ್ಲ, ಗಿಡಗಳು ಬಂದಿದೆ. ಬಟ್ ಅದು ಹೂ ಬಿಡಬೇಕು. ಹೂ ಬಿಡೋ ತನಕ ನಾನು ವಿಡಿಯೋ ಹಾಕೋದಿಲ್ಲ. ಈಗ ನಾನು ತೋರಿಸಿರೋ ಗಿಡ ಇಲ್ಲ, ಮತ್ತು ಆ ಗಿಡನೂ ಕೊಡಿ ಅಂತ ಕೇಳಬೇಡಿ. ಯಾಕೆಂದರೆ ಅದು ಹೂ ಬಿಡಬೇಕು. ಇವಾಗ ತಾನೇ ಅದು ಗಿಡಗಳು ಬಂದಿದೆ. ಅದು ಹೂ ಬಿಡೋವರೆಗೂ ನಾನು ವೀಡಿಯೋದಲ್ಲಿ ಹಾಕೋದಿಲ್ಲ. ಆ ಗಿಡಗಳೆಲ್ಲ ನಿಮಗೆ ಅಂತಲೇ ನಾನು ಹುಡುಕಿ ತೊಗೊಂಡು ಬಂದಿರ್ತೀನಿ. ಜಾನಿಗೆ ಹೊಟ್ಟೆ ಹಶ್ವಾಗಿದೆ ಅನಿಸುತ್ತೆ. ಹಂಗಾಗಿ ನೋಡಿ, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಹಿಂದಿದ್ದೇನೆ ಬರ್ತಿದ್ದೇನೆ. ನೋಡಿ ಹೆಂಗೆ ಬರ್ತಿದ್ದಾನೆ ನೋಡಿ. ಗಾರ್ಡನಲ್ಲೇ ಇವತ್ತು 11 ಗಂಟೆ ಆಗಿದೆ. ಹಂಗಾಗಿ ಪಾಪ ಅವನಿಗೆ ಹೊಟ್ಟೆ ಹಶ್ವು ಅನಿಸುತ್ತೆ. ಹಂಗಾಗಿ ಹಿಂದಿಂದೇನೆ ಬರ್ತಿದ್ದಾನೆ ನೋಡಿ ನೋಡಿ. ಇನ್ನು ಈ ದಾಸವಾಳ ಕಟ್ಟಿಂಗಿಂದ ಬಂದಿರೋದು ನೋಡಿ, ಎಷ್ಟು ಚೆನ್ನಾಗಿದೆ ಕಲ್ಲರು. ಅದು ಹೂ ಬಿಟ್ಟಾಗ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನೋಡಿ, ನೈಟ್ ಅರಳಿದೆ ಅನಿಸುತ್ತೆ. ಇದು ಬ್ರಹ್ಮಕಮಲ ಫಸ್ಟ್ ಹೂವು. ನಾನು ನೋಡೇ ಇಲ್ಲ, ಇದು ಅರಳೋಗ್ಬಿಟ್ಟಿದೆ. ಬೇಜಾರಾಗೋಯ್ತು, ತುಂಬಾ ಬೇಜಾರಾಯಿತು. ನಾನು ತುಂಬ ಖುಷಿ ಇದ್ದೆ. ನೋಡಿ, ಅರಳಿ ಇದಾಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಈ ಥರ ಆಗತ್ತೆ. ಮೊನ್ನೆ ಸೋಮವಾರ ಅರಳಿರೋದು. ನಾವು ಅವತ್ತು ಊಟಕ್ಕೆ ಅಂತ ನಾವು ಹೊರಗಡೆ ಹೋಗಿದ್ವಲ್ಲ, ಅವತ್ತು ನೈಟ್ ಅರಳಿದೆ. ಇನ್ನು ಮಾರನೇ ಬೆಳಗ್ಗೆ ನಾನು ಮಂಗಳವಾರ ಹೋಗಿ ನೋಡಿದ್ರೆ ತುಂಬಾ ಬೇಜಾರಾಗೋಯ್ತು ನನಗೆ. ಇದು ಫಸ್ಟ್ ಹೂವು, ಅದು ನೋಡೋ ಅವಕಾಶನೇ ಸಿಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು. ಅದರಲ್ಲೂ ಅಮಾವಾಸ್ಯೆ ದಿನ ಅರಳಿದೆಯಲ್ಲ, ತುಂಬಾ ಒಳ್ಳೆಯದಂತೆ. ಇನ್ನು ದಾಳಿಂಬೆ ಗಿಡದಲ್ಲಿ ನೋಡಿ, ಇದು 2ನೇ ಸತಿ ಕಾಯಿ ಕಟ್ಟುತ್ತಾ ಇರೋದು. ನಾನು ಇದನ್ನು ಪ್ರೂನಿಂಗ್ ಮಾಡೋಣ ಮತ್ತು ಬೇರೆ ಪಾಟು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದಕ್ಕೆ ಟೈಮೇ ಕೊಡ್ತಾ ಇಲ್ಲ. ಅಷ್ಟು ಬೇಗನೆ ಕಾಯೆಲ್ಲ ಕಟ್ಟಿದೆ. ಸುಮ್ಮನೆ ಮತ್ತಿನ್ನೇನಕ್ಕೆ ಟ್ರಿಮ್ ಮಾಡೋದು ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟು ಈ ಕಾಯೆಲ್ಲ ಮುಗಿದ ಮೇಲೆ ಮತ್ತೆ ಅದು ಟ್ರಿಮ್ ಮಾಡಿ ಪಾಟು ಚೇಂಜ್ ಮಾಡಬೇಕು. ಈಗ ನಾನು ಇದು ಟ್ರಿಮ್ ಮಾಡ್ತು ಅಂದರೆ ಇದು ಕಾಯೆಲ್ಲ ವೇಸ್ಟ್ ಆಗುತ್ತೆ. ಅದು ನೋಡಿದ್ರೆ ಬೇಜಾರು ಅನಿಸ್ಬಿಡುತ್ತೆ ಅವಾಗ. ಹಾಗಾಗಿ ಟ್ರಿಮ್ ಮಾಡೋದೇ ಬೇಡ ಅಂತ ಹಾಗೇ ಇರಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ನೋಡಿ, ಎಷ್ಟೊಂದು ಕಾಯೆಲ್ಲ ಕಟ್ಟಿದೆ. ಅದು ಗೊಂಚಲು ಕಾಯೆಲ್ಲ ಕಟ್ಟಿದೆ. ಇನ್ನು ಇದು ಜುಮ್ಕಿ ದಾಸವಾಳ ತುಂಬ ಚೆನ್ನಾಗಿದೆ. ಇದು ನನಗೆ ಮೈಸೂರವರು ರಾಜಲಕ್ಷ್ಮಿ ಅವರು ತಂದು ಕೊಟ್ಟಿದ್ದು ಜುಮ್ಕಿ ದಾಸವಾಳ. ನೋಡಿ, ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಅದು ಇನ್ನು ಸ್ವಲ್ಪ ಇದು ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಚಪ್ಪರದವರೆಕಾಯಿ ಎಲ್ಲ ಬಿಟ್ಟಿದೆ ಅಂತ. ಇದು ಪಾಲಕ್ ಸೊಪ್ಪಿನ ಬೀಜ. ನೋಡಿ, ಬೀಜ ಎಲ್ಲ ರೆಡಿಯಾಗಿದೆ. ಇದನ್ನು ಕಟ್ ಮಾಡಿ ತೆಗಿಬೇಕು. ಟೈಮೇ ಇಲ್ಲ ನನಗೆ, ಹಂಗಾಗಿ ಹಂಗೆ ಬಿಟ್ಟಿದ್ದೀನಿ. ಇನ್ನೊಂದೆರಡು ದಿನ ಬಿಟ್ಟು ಕಟ್ ಮಾಡಿ ತೆಗಿಬೇಕು. ಅದು ಬೀಜ ರೆಡಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿದೆ. ಅದು ರೆಡಿಯಾಗಿದೆ. ಇನ್ನು ಸ್ವಲ್ಪ ಇದು ಹಲಸಂಡೆಕಾಯಿ ಎಲ್ಲ ರೆಡಿಯಾಗಿದ್ದಾವೆ. ಇವತ್ತು ಸ್ವಲ್ಪ ತರಕಾರಿ ಹಾರ್ವೆಸ್ಟು ಮತ್ತು ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿದೆ. ಅದ್ರ ಜೊತೆಗೆ ಸ್ವಲ್ಪ ಗಾರ್ಡನ್ದು ಅಪ್ಡೇಟ್ ಇತ್ತಲ್ಲ, ಹಾಗೆ ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಅಂದರೆ ಇವಾಗ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಹಾಕ್ಕೊಳ್ಳಿ. ಏಕೆಂದರೆ ಈಗ ಮಳೆಗಾಲ ಶುರುವಾಗಿರೋದ್ರಿಂದ ನಾವು ಯಾವುದೇ ಒಂದು ತರಕಾರಿ ಗಿಡ ಆಗಲಿ ಅಥವಾ ಹೂವಿನ ಗಿಡಗಳೆಲ್ಲ ಆಗಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗೇ ಬರುತ್ತೆ. ಇನ್ನು ಸ್ವಲ್ಪ ಬೀನ್ಸ್ಗಳೆಲ್ಲ ರೆಡಿ ಆಗ್ತಾ ಇದ್ದಾವೆ. ಇವು ಲಾಂಗ್ ಬೀನ್ಸೇ ಬೇರೆ, ಇನ್ನು ಮಾಮೂಲಿ ಬೀನ್ಸು ಮತ್ತು ಚಪ್ಪರದವರೆಕಾಯಿ ಇಷ್ಟೆಲ್ಲ ರೆಡಿಯಾಗಿದೆ. ಅಂದರೆ ಇದು ಬಳ್ಳಿ ಹಬ್ಸೋದು ಸ್ವಲ್ಪ ಕಷ್ಟ. ನನಗೆ ಅಷ್ಟೊಂದು ಅನುಕೂಲ ಇಲ್ಲ ಬಳ್ಳಿ ಎಲ್ಲ ಹಬ್ಸೋದಕ್ಕೆ. ಇರೋ ಅಷ್ಟರಲ್ಲೇ ಬಳ್ಳಿ ಎಲ್ಲನೂ ಹಬ್ಸಿದ್ದೀನಿ. ಅದರಲ್ಲೂ ಸ್ವಲ್ಪ ಕಾಯಿಗಳೆಲ್ಲ ಬಿಟ್ಟಿದೆ. ಇನ್ನು ಕೆಲವೊಂದೊಂದು ಅದರಗಳಲ್ಲೇ ಬೀಜ ಎಲ್ಲನೂ ರೆಡಿಯಾಗಿದೆ. ಆ ಬೀಜ ಎಲ್ಲನೂ ತೆಗೆದು ಕಲೆಕ್ಟ್ ಮಾಡಿ ಮತ್ತು ಇನ್ನು ಚಪ್ಪರದವರೆಕಾಯಿ ಎಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಅದರಲ್ಲೇ ಬೀಜ ರೆಡಿಯಾಗಿರೋದನ್ನು ಸಹ ಒಟ್ಟಿಗೆ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಈ ತರಕಾರಿ ಹೂವು ಎಲ್ಲ ಹಾಕೋಳಕ್ಕೆ ಅಂತ ನಾನೇನು ಸಪ್ರೇಟಾಗಿ ಬೇರೆ ಏನು ಟಬ್ ಅಥವಾ ಬೇರೆ ಏನು ತಂದಿಲ್ಲ. ಯಾಕೆಂದರೆ ನಾನು ಬಕೆಟಲ್ಲಿ ಅಕ್ಕಿ ಬೇಳೆ ತೊಳೆದಿದ್ದು ನೀರೆಲ್ಲ ತಂದಿರ್ತೀನಲ್ಲ, ಹಾಗಾಗಿ ನಾನು ಅದಕ್ಕೇ ಹಾಕ್ಕೊಂಡೋಗಿರ್ತೀನಿ. ಇನ್ನು ಹಾಗಲಕಾಯಿನೂ ಅಷ್ಟೇ. ನೋಡಿ, ಎಲ್ಲ ಸಣ್ಣ ಸಣ್ಣದು ಪೀಚಾಗಿದೆ, ರೆಡಿ ಆಗ್ತಾ ಇದೆ. ಇದು 2ನೇ ಸತಿ ರೆಡಿ ಆಗ್ತಾ ಇರೋದು. ಫಸ್ಟ್ನೇ ಸತಿ ಒಂದು 4-5 ಕಾಯಿ ಬಿಟ್ಟಿತ್ತು, ಅದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ಹಾಗಾಗಿ ಇದು 2ನೇ ಸತಿ ರೆಡಿ ಆಗ್ತಿದೆ. ಇನ್ನು ಇದು ಅಷ್ಟೇ, ಬದನೆಕಾಯಿ ಇದು 2ನೇ ಸತಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗ ಹಾರ್ವೆಸ್ಟ್ ಮಾಡಿಬಿಟ್ಟು ಮತ್ತೆ ಹಾರ್ವೆಸ್ಟ್ ಮಾಡಲ್ಲ. ಅದು ಬೀಜಕ್ಕೆ ಅಂತ ಒಂದು ಕಾಯಿನ ಹಾಗೆ ಬಿಡ್ತೀನಿ. ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಅದು ವಾಂಗಿಬಾತಿಗೆಲ್ಲ ಬಳಸ್ತಾರಲ್ಲ, ಆ ಥರ ಬದನೆಕಾಯಿ ಇದು. ನನ್ನ ಹತ್ರ ಒಂದು 4-5 ವೆರೈಟಿ ಬದನೆಕಾಯಿ ಇದ್ದಾವೆ.
ಈ ಥರ ನಮ್ಮ ಮನೆಗೆ ಆಗೋಷ್ಟಾದ್ರೂ ನಾವು ತರಕಾರಿ ಬೆಳ್ಕೊಂಡ್ರೆ ನಮಗೆ ದುಡ್ಡು ಸೇವ್ ಆಗುತ್ತೆ, ಮತ್ತು ಆರ್ಗಾನಿಕ್ಕಾಗಿ ನಾವು ತರಕಾರಿನೂ ಬೆಳ್ಕೊಂಡು ತಿನ್ಬೋದು, ಆರೋಗ್ಯನೂ ಚೆನ್ನಾಗಿರುತ್ತೆ. ಇನ್ನು ನೋಡಿ, ಇದೇ ಒಂಥರ ಚಪ್ರದ ಅವರೆಕಾಯಿ, ಆವಾಗೇ ತೋರಿಸಿದ್ನಲ್ಲ ಅದೇ ಒಂಥರ ಚಪ್ರದ ಅವರೆಕಾಯಿ. ಅಂದರೆ ಇದು ಅವರೆಕಾಯಿ ರೀತಿಯೇ ಬಿಡುತ್ತೆ, ಅಂದರೆ ಅವರೆಕಾಯಿ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ, ಇದು ತುಂಬ ಅಗಲವಾಗಿ ಬಿಡುತ್ತೆ, ಮತ್ತು ಕಾಳುಗಳು ತುಂಬ ದಪ್ಪ ದಪ್ಪನಾಗಿರುತ್ತೆ. ಅದರಲ್ಲೂ ಗೊಂಚಲಾಗಿ ಚಪ್ರದ ಅವರೆಕಾಯಿ ಬಿಡುತ್ತೆ. ಇನ್ನೂ ಸ್ವಲ್ಪ ಮೂಲಂಗಿ ಎಲ್ಲ ರೆಡಿಯಾಗಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅದು ಮಲ್ಲಿಗೆ ಗಿಡದಲ್ಲಿ ಹಾಕಿದ್ದೆ ನಾನು ಮೂಲಂಗಿನ, ಹಾಗಾಗಿ ಅದು ಎರಡು ರೆಡಿಯಾಗಿದೆ. ಮಲ್ಲಿಗೆ ಗಿಡದಲ್ಲೊಂದು ಮತ್ತು ಇದು ಗುಲಾಬಿ ಗಿಡದಲ್ಲೊಂದು ಹಾಕಿದ್ದೆ, ಅದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ಇನ್ನು ಹೂವು ಹೆಚ್ಚು ಹಾರ್ವೆಸ್ಟ್ ಮಾಡಿರೋದೇನು ತೋರಿಸಿಲ್ಲ. ಇದು ಡಬಲ್ ಪೆಟಲು ರೆಡ್ದು, ಇದಕ್ಕೇನು ನಾನು ಹೆಚ್ಚು ಮಣ್ಣು ಲೂಸ್ ಮಾಡಿಲ್ಲ, ಜಾಸ್ತಿ ಗೊಬ್ಬರನೂ ಕೊಟ್ಟಿಲ್ಲ. ಆದರೂ ಎಷ್ಟೊಂದು ಹೂವು ಬಿಡ್ತಿದೆ ಅಂದರೆ ಡೈಲಿ ಮೂರು ಹೂವು ಇದ್ದೇ ಇರುತ್ತೆ ನೋಡಿ. ಎಷ್ಟೊಂದು ಮೊಗ್ಗೆಲ್ಲ ಬಿಟ್ಟಿದೆ, ಅದರಲ್ಲೂ ಮೊಗ್ಗಂತೂ ಎಷ್ಟು ದಪ್ಪ ಇರುತ್ತೆ ಅಂದರೆ ಆ ಹೂವು ಅರಳಿದಾಗ ಒಂದು ಬೊಗಸೆ ಅಷ್ಟಾಗಲ ನಮ್ಮ ಕೈಯಲ್ಲಿ ಹಿಡ್ಕೊಂಡ್ರೆ ಒಂದು ಬೊಗಸೆ ಅಷ್ಟಾಗಲ ಹೂವು ಇರುತ್ತೆ. ನೀವು ಗಮನಿಸ್ಬೋದು ನೋಡಿ, ಅಲ್ಲಿ ಎಷ್ಟೊಂದು ಮೊಗ್ಗುಗಳೆಲ್ಲ ಇದೆ, ಅದರಲ್ಲೂ ಮೊಗ್ಗು ನೋಡಿ ಎಷ್ಟು ದಪ್ಪನಾಗಿದೆ. ಇದು ಕನಕಾಂಬರ ಕಲರು, ಅವಾಗೆ ತೋರಿಸಿದ್ದು ಫುಲ್ಲು ರೆಡ್ದು, ತುಂಬ ದಪ್ಪನಾಗಿಬಿಡುತ್ತಲ್ಲ ಆ ಥರದ್ದು. ನಾನು ಹೊರಗಡೆಯಿಂದ ಹೂವಕ್ಕಾಗಲಿ ತರಕಾರಿಗಾಗಲಿ ಮತ್ತು ಸೊಪ್ಪುಗಾಗಲಿ ₹1 ದುಡ್ಡು ಕೊಟ್ಟು ನಾನು ತೊಗೊಂಬರೋದಿಲ್ಲ, ಎಲ್ಲ ನಾನೇ ಬೆಳ್ಕೊಳ್ಳೋದು. ಇನ್ನು ಇವೆಲ್ಲ ಕಟಿಂಗಿಂದ ಬಂದಿರೋ ಅಂಥದ್ದು ನೋಡಿ. ಇದು ಒಂದು ತುಪ್ಪದ ಹೀರೆಕಾಯಿ ರೆಡಿಯಾಗಿದೆ, ಮತ್ತು ಒಂದು ಹೀರೆಕಾಯಿನೂ ಸಹ ರೆಡಿಯಾಗಿದೆ. ಇನ್ನು ನೋಡಿ, ಈ ಬೀನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಇನ್ನು ಇವತ್ತು ಆ ಹೀರೆಕಾಯಿನೂ ಸಹ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ. ಹೆಚ್ಚು ನನಗೆ ಬಳ್ಳಿ ಹಬ್ಸೋದಕ್ಕೆ ಅನುಕೂಲ ಇಲ್ಲ, ಹಾಗಾಗಿ ಸ್ವಲ್ಪ ಹಬ್ಬಿಸಿ ಸ್ವಲ್ಪ ಅದು ಯಾವ ಕಡೆ ಅನುಕೂಲ ಇರುತ್ತೆ ನೋಡಿ ಆ ಕಡೆ ಎಲ್ಲ ಒಂದೊಂದು ಹಗ್ಗ ಎಲ್ಲ ಕಟ್ಬಿಟ್ಟು ಅದನ್ನು ಬಳ್ಳಿ ಹಬ್ಸಿದ್ದೀನಿ. ಇನ್ನು ಇದು ಪನ್ನೀರ್ ಗುಲಾಬಿ, ಇದು ಒಂದು ಹೂ ಬಿಟ್ಟಿದೆ, ತುಂಬ ಚೆನ್ನಾಗಿರುತ್ತೆ ಇದು ಸ್ಮೆಲ್ ಅಂತೂ ನೋಡಿ. ಇವತ್ತು ಇಷ್ಟು ತರಕಾರಿ ಇಷ್ಟು ಹೂವೆಲ್ಲನೂ ಸಿಕ್ಕಿದೆ. ನಾನು ಹೆಚ್ಚು ಹೂವು ಹಾರ್ವೆಸ್ಟ್ ಮಾಡೋತ್ತೇನೋ ನಾನು ವಿಡಿಯೋ ಮಾಡಿಲ್ಲ, ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗುಲಾಬಿ ಮತ್ತು ದಾಸವಾಳ ಮತ್ತು ಸ್ವಲ್ಪ ಇವತ್ತು ಶಂಖ ಹೂವನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ಇವತ್ತು ಪೂಜೆಗೆ ಹೂವು ಬೇಕಲ್ಲ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿದ್ದೀನಿ. ಸ್ವಲ್ಪ ಕರಿಬೇವು ಸಹ ಹಾರ್ವೆಸ್ಟ್ ಮಾಡಿದ್ದೀನಿ, ಯಾಕೆಂದರೆ ಇವತ್ತು ತಿಂಡಿಗೆ ಪುಳಿಯೋಗರೆ ಮಾಡೋಣ. ಪುಳಿಯೋಗರೆಗೆ ಫ್ರೆಶ್ ಆಗಿರೋಂತಹ ಕರಿಬೇವಿನ ಸೊಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಮತ್ತು ಇದು ಪುಳಿಯೋಗರೆ ಇವೆರಡಕ್ಕೆ ಮಾತ್ರ ಫ್ರೆಶ್ ಆಗಿರೋ ಅಂತಹ ಕರಿಬೇವಿನ ಸೊಪ್ಪು ಹಾಕಿ ನೋಡಿ ಒಗ್ಗರಣೆಗೆ ಎಷ್ಟು ಚೆನ್ನಾಗಿರುತ್ತೆ. ಆ ಟೇಸ್ಟೇ ವೆರೈಟಿಯಾಗಿರುತ್ತೆ. ಬೇಕಿದ್ದರೆ ನಾನು ಸುಳ್ಳು ಹೇಳಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.